ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ಹಿಂದಿನ ವಿಡಿಯೋ ನಾನು ರೆಕಾರ್ಡ್ ಮಾಡುವಾಗಲೇ ಏನೋ ಅದು ತಾಂತ್ರಿಕ ದೋಷದಿಂದ ಅದು ಕಟ್ಟಾಯಿತು. ಸೊ ಅದನ್ನೇ ಇವಾಗ ಮುಂದುವರಿಸ್ತಾ ಇದ್ದೇನೆ. 35 ನುಡಿ ಹೇಳ್ತಾ ಇದ್ದೆ, ಅದನ್ನೇ ಮುಂದೆ ನಡೆಸ್ತಾ ಇದ್ದೇನೆ. ಸಂಭ್ರಮದಿ ಪಾಡುತ್ತಲಿ ನೋಡುತ್ತ ನೋಡುತ್ತ ಒಂಬು ಉಡುವುದು ಇಡುವುದು ಕೊಡುವುದು, ಅಂದರೆ ತಾವು ಏನೇನು ಊಟ ಮಾಡ್ತೀವೋ ಅದನ್ನು, ಅಥವಾ ಕರ್ಮಗಳನ್ನೇನು ಉಣ್ತೀವೋ ಅದನ್ನು, ಉಡುವುದು ಏನೇನು ಉಟ್ಕೊಳ್ತೀವೋ ಅದನ್ನು, ಇಡುವುದು ಅಥವಾ ಭಗವಂತ ಏನು ಆಭರಣಗೆ ಏನು ಕೊಡ್ತೀವೋ ದಾನ ಮಾಡ್ತೀವೋ ಅಥವಾ ಭಗವಂತ ಇಡ್ತೀವೋ, ಕೊಡುವುದು ಏನೇನು ದಾನ ಮಾಡ್ತೀವೋ ಅದನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅದೇ ಅವನ ಪೂಜೆ ಅಂತ ಚಿಂತನೆ ಮಾಡಿ ನಲಿದಾಡುವಂತಾರೆ. ಭಾಳ ಸಂತೋಷ ಪಡಬೇಕು ಅಂತಿಲ್ಲಿ ಹೇಳ್ಕೊಡ್ತಾ ಇದ್ದಾರೆ 35ನೇ ನುಡಿಯಲ್ಲಿ. ಇನ್ನು 36ನೇ ನುಡಿಯನ್ನು ನೋಡೋಣ. ನದಿಯ ಜಲ ನದಿಗೆರೆವೆ ತೆರದಲ್ಲಿ ಉದದಿ ಅಂದದಲ್ಲಿ ಭಗವದತ್ತ ಧರ್ಮಗಳ ಉದದಿಶಯನಿಗೆ ಅರ್ಪಿಸಲು ವ್ಯಾವೃತ್ತ ನೀನಾಗಿ. ಈಗ ನಾವು ನದಿಯಲ್ಲಿ ಸ್ನಾನಕ್ಕೆ ಹೋಗಿರ್ತೀವಿ, ಅಲ್ಲಿ ನದಿ ನೀರು ಅಲ್ಲಿದಲೇ ನೀರು ತಗೊಂಡು ಅದನ್ನೇ ಅರ್ಘ್ಯ ಬಿಟ್ಬಿಡ್ತೀವಿ. ಅದಕ್ಕೆ ನದಿ ಜಲನೇ ನದಿಗೆ ಹೇಗೆ ಕೊಟ್ಟು ಬಿಡ್ತೀವೋ ಅದೇ ರೀತಿಯಲ್ಲಿ ಭಗವತ ದತ್ತ ಧರ್ಮಗಳು, ಭಗವಂತ ಕೊಟ್ಟಿರೋದಂಥದ್ದು, ಪ್ರೀತಿಯಿಂದ ಭಗವಂತನಿಂದ ಪಡೆದಂಥದ್ದು ಅವನಿಗೆ ಸಮರ್ಪಣೆ ಮಾಡಬೇಕು. ಉದದಿಶಯನಿಗೆ ಅರ್ಪಿಸುತ್ತಾ. ಉದದಿಶಯನ ಅಂತಂದರೆ ಈ ಕ್ಷೀರಸಾಗರದಲ್ಲಿ ಮಲಗಿದಂಥ ಅಂತಂದ್ರೇನು, ಅಲ್ಲಿ ಶ್ವೇತದೀಪದಲ್ಲಿ ವಾಸುದೇವ ಪರಮಾತ್ಮ ಇದ್ದಾನೆ, ಅವನು ಮೋಕ್ಷಪ್ರದ. ಅದಕ್ಕೆ ಅವನ ಚಿಂತನೆಯಲ್ಲಿ ಕೊಟ್ಟಿದ್ದಾರೆ. ವ್ಯಾವೃತ್ತ ನೀನಾಗಿ ಅಂದರೆ ಇಲ್ಲಿ ವ್ಯಾವೃತ್ತ ಅಂತಂದ್ರೇನು, ಯಾವಾಗಲೂ ಮಗ್ನಾಗಿರಬೇಕು. ಎದರಲ್ಲಿ ಮಗ್ನಿರಬೇಕು? ಈಶ ದಾಸ ಭಾವನೆಯಿಂದ. ಭಗವಂತನೇ ಸರ್ವೋತ್ತಮನ, ಅವನೇ ನಮ್ಮ ರಕ್ಷಣೆ ಮಾಡ್ತಾನೆ, ನಾನು ಅವನ ದಾಸ ಅಂತ ಈ ಭಾವನೆಯಲ್ಲಿ ಯಾವಾಗಲೂ ಇರಬೇಕು ನೀನಾಗಿ. ವಿಧಿ ನಿಷೇಧ ಆದಿಗಳ ಒಳಗಾಗದಲೇ, ಅದೇ ವಿಧಿ ನಿಷೇಧ, ವಿಧಿ ಅಂತಂದರೆ ಹೇಳಿದ್ದನ್ನು, ನಿಷೇಧ ಅಂತಂದರೆ ಬೇಡ ಅಂತ ಹೇಳಿದ್ದನ್ನು. ಯಾವುದು ಮಾಡಬೇಕು ಅಂತ ಹೇಳಿದ್ರೆ ವಿಧಿ, ಯಾವುದು ಮಾಡಬೇಡ ಅಂತ ಹೇಳ್ತಾರೆ ಅದು ನಿಷೇಧ. ಅದಕ್ಕೆ ಒಳಗಾಗದಲೇ ಮಾಡುತ್ತಾ. ಅದಕ್ಕೆ ಒಳಗಾಗದೆ ಅಂತಂದ್ರೇನು, ಈಗ ಭಯದಿಂದ ಮಾಡಬಾರ್ದು ಅಂತ, ಪ್ರೀತಿಯಿಂದ ಮಾಡಬೇಕು ಅಂತ. ಅಯ್ಯೋ ಇದು ಈ ರೀತಿ ಈಗ ಈ ಮಡಿ ಮಾಡದೆ ನಮ್ಗೆ ಕೆಟ್ಟದಾಗೋದಪ್ಪ ಅಂತ ಭಯದಿಂದ ಮಾಡೋದಲ್ಲ. ನಮ್ಮದು ಅದು ಶುದ್ಧಿ ಮೇಂಟೈನ್ಗೋಸ್ಕರ ಭಗವಂತನೇ ನಾವು ಶುದ್ಧಿಯಾಗಿ ಅದನ್ನು ಸಮರ್ಪಣೆ ಮಾಡಬೇಕು ಅಂತ ಉದ್ದೇಶದಿಂದ ಅಂತ. ಅದಕ್ಕೆ ವಿಧಿ ನಿಷೇಧಗೆ ಒಳಗಾಗದಲೇ ಇದರ ಅರ್ಥ ಏನು, ಅದ್ರ ಭಯದಿಂದ ಮಾಡಬಾರ್ದು, ಅದ್ರ ಪ್ರೀತಿಯಿಂದ ಮಾಡಬೇಕು. ಇದು ನಮಗೆ ವಿಧಿ ನಿಷೇಧಗಳಿಂದ ನಮಗೆ ಒಳ್ಳೆಯದಕ್ಕೆ ಹೇಳಿದ್ದಾರೆ. ಈ ಭಾವನೆಯಿಂದ ಮಾಡಬೇಕು. ಮಾಡುತ್ತಾ ದರ್ವಿ ಅಂತಾರೆ ಸೌಟು. ಈ ಸೌಟಿಗೆ ಪಾಯಸ ಹಾಕಲಿ, ಸಾರ ಹಾಕಲಿ, ಅದಕ್ಕೇನು ಏನು ಬಾಧೆ ಆಗೋದಿಲ್ಲ, ಅದಕ್ಕೇನಾದ್ರು ಸಂತೋಷನೂ ಇಲ್ಲ, ಖುಷಿನೂ ಇಲ್ಲ. ಅದು ತನ್ನ ಕೆಲಸ ಅಂತ ಮಾಡ್ತದೆ. ಅದು ಸೌಂಟ್ ಇಲ್ಲದೇ ಬಡಿಸೋಕೆ ಸಾಧ್ಯ ಇಲ್ಲ. ಅಡುಗೆ ಮಾಡಿಟ್ಟಿರ್ತದೆ, ಸೌಂಟ್ ಇಲ್ಲದೆ ಬಡಿಸೋಕ್ಕೆ ಸಾಧ್ಯವಿಲ್ಲ. ಹಾಗೆ ನಮ್ಮ ಕರ್ಮಗಳನ್ನು ಎಲ್ಲನೂ ಅದು ದರ್ವಿ ಅಂತಾರೆ, ಯಾವುದೂ ಅಪೇಕ್ಷೆ ಇಲ್ಲದೇ ಅಥವಾ ಯಾವುದೂ ಒಂದು ವೈರಾಗ್ಯಪೂರ್ವಕವಾಗಿ ಭಗವಂತನಿಗೆ ಅರ್ಪಿಸಬೇಕು. ಪದುಮನಾಭ ಸಕಲ ಕರ್ಮಗಳಲ್ಲಿ ನೆನೆಯುತ್ತಿರು. ಪ್ರತಿಯೊಂದು ಕರ್ಮದಲ್ಲಿ ಭಗವಂತನು ಮಾಡಿಸ್ತಾನೆ. ಅವನೇ ಪ್ರೇರಕ, ಅವನೇ ನಿಯಾಮಕ ಆಗೋದನ್ನು ಚಿಂತನೆ ನಮಗೆ ಸತತವಾಗಿ ಬರಬೇಕು. ದರ್ವಿ ಅಂದರೆ ನಾವು ಇರಬೇಕು, ಸೌಂಟನಂತೆ ಇರಬೇಕು. ಸೌಂಟ್ ಅಂತಂದರೆ ಸೌಂಟ್ ಹಿಡಿಲಿಕ್ಕೆ ಕರ್ತಾ ಇರ್ತಾನೆ. ಅದು ಸಮರ್ಪಣೆ ಮಾಡೋದು ಯಾರಿಗೋ ಮಾಡ್ತಿರ್ತೀವಿ, ಅದು ಸ್ವೀಕಾರ ಮಾಡ್ತದೆ, ಕೊಡ್ತದೆ. ಆದರೆ ಅದರ ಫಲವು ಅನ್ನೋದಕ್ಕೇನಿಲ್ಲ, ಅದಕ್ಕೆ ತೋಳೋದಿಲ್ಲ. ಅದೇ ರೀತಿಯಾಗಿ ನಾವು ಯಾವುದೂ ಒಂದು ಅಪೇಕ್ಷೆ ಇರಲದೇ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು 37 ನೋಡಿ. ಅರಿಯದಿದ್ದರೂ ಎಮ್ಮೊಳೆ ಇದ್ದ ಅನವರತ ವಿಷಯಗಳನ್ನು ಒಂಬು ಜ್ಞಾನೋತ್ತರದಿ ತನಗೆ ಅರ್ಪಿಸಲು ಚಿತ್ಸುಖವಿತ್ತು ಸಂತೈಪ. ಈಗ ನಮಗೆ ಗೊತ್ತಿರೋದಿಲ್ಲ. ಇವಾಗ ಹರಿಕಥಾಂಸಾರ ಪುಸ್ತಕ ಇವಾಗ ಕೈಯಲ್ಲಿ ಗ್ರಂಥವನ್ನು ಕೈಯಲ್ಲಿ ಬಂತು. ಅದಕ್ಕಿಂತ ಮುಂಚೆ ನಮಗೇನು ಜ್ಞಾನವಿತ್ತು? ಇದರ ಕೊರೋನಾ ಬಂದ ಮೇಲೆ ಹರಿಕಥಾಂಸಾರದ ಬಗ್ಗೆ ವಿಶೇಷವಾದಂಥ ಜ್ಞಾನವನ್ನು ಪ್ರಸಾರ ಆಗಿದೆ. ಅದರಿಂದ ಸಾಕಷ್ಟು ಜನ ಚೆನ್ನಾಗಿ ಒಂದು ಅಧ್ಯಯನ ಮಾಡಿದ್ದಾರೆ,
ಬೈಹಾರ್ಟ್ ಮಾಡಿದ್ದಾರೆ. ಅದು ಸಾಧನೆಯನ್ನು ಮಾಡ್ತಾಯಿದ್ದಾರೆ. ಬೇಕಾದಷ್ಟು ಸಾವಿರಾರು ಜನ ಇದ್ದಾರೆ, ಮಾಡ್ತಾಯಿದ್ದಾರೆ. ಅದಕ್ಕೆ ಅದು ಮೊದಲು ಗೊತ್ತಿರಲಿಲ್ಲ. ಗೊತ್ತೇ ಇಲ್ಲದೇ ನಾವು ಅದು ಅರ್ಥ ವಿಷಯಗಳನ್ನು ಉಂಬುದನ್ನು ಮಾಡಿದ್ವಿ. ಜ್ಞಾನೋತ್ತರದಿ ನಮಗೆ ಅರ್ಥ ಆಯ್ತಲ್ಲ, ಇವಾಗ ಅರ್ಥ ಆಗಿದ್ದಲೆ ತನಗೆ ಅರ್ಪಿಸಲು ಹಿಂದೆ ನಾನು ಮಾಡಿದ್ದ ಕರ್ಮಗಳನ್ನು ಅರ್ಪಿಸಲು ಮಾಡಿಲ್ಲ, ಜ್ಞಾನ ಇರಲಿಲ್ಲ. ಇವಾಗ ಜ್ಞಾನ ಬಂದಿದೆ, ಅದನ್ನು ನಿನಗೆ ಸಮರ್ಪಣೆ ಮಾಡ್ತೀನಿ ಅಂತ ಸಮರ್ಪಣೆ ಮಾಡಿಬಿಟ್ರೆ ಚಿತ್ ಸುಖವಿತ್ತು ಸಂತೈಪ. ಚಿತ್ ಸುಖ ಅಂತಂದರೆ ನಮ್ಮ ಸ್ವರೂಪದಲ್ಲಿ ಇದ್ದಂಥ ಸುಖವನ್ನು, ಅಂದರೆ ಮೋಕ್ಷವನ್ನು ಕೊಡ್ತಾನೆ ಅಂತ. ಅಂದರೆ ಏನು, ಬರೀ ಇದು ನೀನೇ ಮಾಡಿಸಿದ್ದು ಅಂದ್ಬಿಟ್ರೆ ಅದು ಮೋಕ್ಷ ಕೊಡ್ತಾನೆ, ಹೌದು ಅಂತ ಹೇಳ್ತಾನೆ. ಅಂದರೆ ಪ್ರತಿಯೊಂದು ಕರ್ಮದಲ್ಲಿ ನಾವು ಭಗವಂತ ನೀನೇ ಮಾಡಿ ಮಾಡಿಸ್ತೀಯಪ್ಪ, ನೀನೇ ಮಾಡಿ ಮಾಡಿಸಿದೀಯಾ ಅಂತ ಹೀಗೆ ಎಲ್ಲ ಹೇಳ್ತಾ. ಅಥವಾ ನಮಗೇನೋ ಒಂದು ಬೀಳ್ತಾ ಇರ್ತೀವಿ, ಅದು ಏನಾಗೋದಿಲ್ಲ, ಭಗವಂತ ನೀನೇ ರಕ್ಷಣೆ ಮಾಡಿದೆಯಪ್ಪ ಅಂತ ಈ ಚಿಂತನೆ ಬರಬೇಕು. ಹೀಗೆ ಪ್ರತಿಯೊಂದು ಕ್ಷಣಕ್ಕೂ ಭಗವಂತನ ಚಿಂತನೆ ಮಾಡಿ ನೀನು ಮಾಡಿ ಮಾಡಿಸ್ತಾ ಇದ್ದೀಯಾ, ನೀನೇ ರಕ್ಷಣೆ ಮಾಡ್ತಾ ಇದ್ದೀಯಾ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಸುಖವಿತ್ತು ಸಂತೈಪ. ಅದು ನಮಗೆ ಒಂದು ಸಂತೋಷನ ಕೊಡ್ತಾನೆ, ಅದು ಮೋಕ್ಷ ಸಂತೋಷವನ್ನು ಕೊಡ್ತಾನೆ. ಇಲ್ಲೇ ಮೋಕ್ಷ ಸಂತೋಷ ಅಲ್ಲೇ, ಅದು ನಮಗೆ ಸುಷುಪ್ತಿ ಅವಸ್ಥೆಯಲ್ಲಿ ನಮಗೆ ಮೋಕ್ಷದಲ್ಲಿ ಸಿಗುವಂಥ ಒಂದು ಚೂರು ಒಂದು ಸುಖವನ್ನು ಇಲ್ಲಿ ಕೊಡ್ತಾನೆ ನಮಗೆ. ಚಿತ್ ಸುಖವಿತ್ತು ಸಂತೈಪ. ಸರಿತು ಕಾಲ ಪ್ರವಾಹಗಳು ಕಂಡರೆಯೋ ಸರಿ ಕಾಣ್ದಿರೆ ಪರಿಯು ಮರಳಿ ಮಜ್ಜನ ಪಾನ ಕರ್ಮಗಳ ಹಿಂದೆ ಸುಖವಿವು. ಈಗ ನದಿ ಇದೆ, ಅದು ನಾವು ನದಿಯಲ್ಲಿ ಅದು ಇದೆಯೋ ಇಲ್ಲೋ ಹರಿತದೆ ಇಲ್ಲೋ ಅಂತ ನಾವು ಚಿಂತನೆ ಮಾಡದೇ ಇದ್ದರೂ ಕೂಡ ಹರ್ಕೊಂಡು ಹೋಗ್ತಾನೆ ಇರ್ತದೆ. ಅದೇ ರೀತಿಯಾಗಿ ಕಾಲ ಪ್ರವಾಹ ಕೂಡ ಅದು ಹರ್ಕೊಂಡು ಹೋಗ್ತಾನೇ ಇರ್ತದೆ. ಕಾಲ ಬರ್ತದೆ ಹೋಗ್ತದೆ. ನಿನ್ನೆ ದಿವಸ ಬಂತು ಹೋಯಿತು, ಇವತ್ತಿನ ದಿವಸ ಬಂತು ಹೋಯಿತು, ತಿರ್ಗಿ ನಾಳೆ ದಿವಸ ಬರ್ತದೆ. ಹೀಗೆ ಪ್ರವಾಹ ರೂಪವಾಗಿ ಕಾಲನೂ ಬರ್ತದೆ. ಅದು ನದಿ ಹೇಗೆ ಹರ್ಕೊಂಡು ಹೋಗ್ತದೆ, ಕಾಲದ ರೂಪ ಬರ್ತದೆ. ಅದು ನಾವು ಗಮನಕ್ಕೆ ತರಲಿ ಬಿಡಲಿ, ಅದು ನಮಗೆ ಕಾಣಿಸುವುದಿಲ್ಲ. ಪರಿಯು ಮರಳಿ ಮಜ್ಜನ, ಆದರೆ ಇದನ್ನು ತಿಳ್ಕೊಂಡು ಪರಿಯು, ಆದರೆ ಇದನ್ನು ತಿಳ್ಕೊಂಡು ನಾವು ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿದರೆ ಅದು ಮಜ್ಜನಪಾನ ಕರ್ಮಗಳಿಂದ ಸುಖವಿದೆ. ನಮ್ಮ ಕರ್ಮಗಳಿಂದ ನಮಗೆ ಸುಖ ಆಗ್ತದೆ. ಅಂದರೆ ಮಜ್ಜನಪಾದ ಅಂತಂದ್ರೇನು, ಇದೆಲ್ಲ ಅನುಸಂಧಾನಪೂರ್ವಕವಾಗಿ ನಮ್ಮ ಕರ್ಮಗಳನ್ನು ಭಗವಂತ ಸಮರ್ಪಣೆ ಮಾಡಿದರೆ ನಮಗೆ ಸುಖವನ್ನು ಸಿಗ್ತದೆ. ಭಗವಂತನ ಸಂತೋಷ ಕೊಡ್ತಾನೆ, ಸುಖವನ್ನು ಕೊಡ್ತಾನೆ ಅಂತ ಇವಾಗ ನಾನು ಹೇಳ್ತಾ ಇದ್ದೇನೆ. ಇದು ಕೂಡ ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನೋದನ್ನು ಅನುಸಂಧಾನ ನನಗೆ ಸತತವಾಗಿ ಇರ್ತದೆ. ಹಾಗೆ ಉಳಿಲಿ ಅಂತ ಅನ್ನೋದನ್ನು ಗುರುಗಳಿಗೆ ನಾವು ಪ್ರಾರ್ಥನೆ ಮಾಡಬೇಕು. ನಾಹಂ ಕರ್ತ ಹರಿಕರ್ತ ಅನ್ನೋದನ್ನು ಸತತವಾಗಿ ನಮಗೆ ಮನಸ್ಸಿನಲ್ಲಿ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ 34ನೇ ನುಡಿಯಲ್ಲಿ, ಏನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನಿಗೆ ಅರ್ಪಿಸುತ್ತ ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನದಿ. ಅದೇ ನಾವು ಏನೇನು ಕರ್ಮಗಳು ಮಾಡ್ತೀವೋ ಪ್ರತಿಯೊಂದನ್ನು ನಾವು ಲಕ್ಷ್ಮೀ ನಿವಾಸನಿಗೆ, ಅದೇ ಲಕ್ಷ್ಮಿಯಲ್ಲಿ ನಿವಾಸ ಆಗಿದ್ದಾಳೆ ಭಗವಂತನ ಹೃದಯ ಸ್ಥಾನದಲ್ಲಿ. ಸೊ ಯಾರ ಹೃದಯದಲ್ಲಿ ಲಕ್ಷ್ಮೀದೇವಿ ಸ್ಥಾನವಾಗಿದ್ದಳು ಅವನಿಗೆ, ಅಂದರೆ ಭಗವಂತನಿಗೆ ಅಂತಲೇ ಅರ್ಥ, ಭಗವಂತನಿಗೆ ಅರ್ಪಿಸಬೇಕು ಅನುಸಂಧಾನಪೂರ್ವಕವಾಗಿ. ಪ್ರತಿಯೊಂದರಲ್ಲಿ ಹಿಂದೆ ಎಲ್ಲ ಈ ಸಂಧ್ಯೆಯಲ್ಲಿ ಪೂರ್ತಿ ಒಳಗೆ ಬಹಳಷ್ಟು ವಿಷಯ ಬಂದಿವೆ. ಅದೇ ಭಾವ್ಯ ದ್ರವ್ಯ ಕ್ರಿಯೆಗೆ ಎನಿಸುವಂಥ ಅದ್ವೈತ ದ್ವಯತ್ರಯಗಳಂತ ಬಂದಿದೆ. ಸೊ ಇದು ಪ್ರತಿಯೊಂದು ಈ ಪದಾರ್ಥದಿದ್ದಂಥ ಭಗವಂತ, ನನ್ನ ಭೀಮರೂಪಿ ಪರಮಾತ್ಮ, ಅಲ್ಲ ಮೂರ್ತಿ ಇದ್ದಂಥ ಭಗವಂತ ಪರಮಾತ್ಮ, ಇದೆಲ್ಲ ಕಾರ್ಯಗಳು ಮಾಡುವಂಥ ಭಗವಂತ ಒಬ್ಬನೇ ಅಂತ ಈ ಚಿಂತನೆ ಬರಬೇಕು. ಅವನೇ ಮಾಡಿಸ್ತಾ ಇದ್ದಾನೆ, ಅವನೇ ಪ್ರೇರಕ, ಅವನೇ ನಿಯಾಮಕ ಅಂತ ಎಲ್ಲ ನಿನ್ನದೇ ಇದೆ ಸ್ವಾಮಿ, ನೀನೇ ಎಲ್ಲ ಕೊಟ್ಟದ್ದು ಅಂತ ಇದೆಲ್ಲ ಈ ರೀತಿಯಾಗಿ ಅನುಸಂಧಾನಪೂರ್ವಕವಾಗಿ ಸಮರ್ಪಣೆ ಮಾಡಿದರೆ ಸಂಧಾನಪೂರ್ವಕದಿಂದ ಸಂದೇಹಿಸದೆ ದಿನದಿ ಪ್ರತಿದಿನದಲ್ಲಿ ಈ ರೀತಿಯಾಗಿ ಅವನಿಗೆ ಸಮರ್ಪಣೆ ಮಾಡ್ತಾ ಹೋದರೆ ಮಾನದಿ ಕೈಕೊಂಡು ಸುಖವಿತ್ತಾನತರ ಸಂತೈಪ. ಅಂದರೆ ಇಲ್ಲಿ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ನಮಗೇನು ಕೊಡ್ತಾನೆ, ಸುಖವನ್ನು ಕೊಡ್ತಾನೆ. ಹೇಗೆ ಈ ಆಕಳವನ್ನು ಬರೀ ಹುಲ್ಲು ನೀರು ಕುಡಿತದೆ, ಅದು ಯಾವಾಗಲೂ ಹಾಲೇ ಕೊಡ್ತದೆ ನಮಗೆ, ಪಾಲ್ಗೊರೆಯುವ ತೆರೆದಂತೆ. ಹಾಗೆ ನಾವು ಕೊಟ್ಟದ್ದ ಕರ್ಮಗಳನ್ನು ಅದು ಸರಿಯಾಗಿಲ್ಲದೆ ಹೋದರೂ ಕೂಡ ಸ್ವೀಕಾರ ಮಾಡಿ, ಆಕಳು ಹೇಗೆ ಹುಲ್ಲು ಕಡ್ಡಿ ತಿನ್ಬಿಟ್ಟು ನೀರು ಕುಡಿದ್ಬಿಟ್ಟು ಹೇಗೆ ಯಾವಾಗಲೂ ಹಾಲೇ ಕೊಡ್ತದೆಯೋ
ಅದೇ ರೀತಿಯಾಗಿ ಭಗವಂತ ನಮ್ಮ ಕರ್ಮಗಳನ್ನು ನಾವು ಪಾಪ ಕರ್ಮ ಒಳ್ಳೆಯ ಕರ್ಮಗಳನ್ನು ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಈ ರೀತಿಯಾದಂಥದ್ದು ಸಮರ್ಪಣೆ ಮಾಡಿದಂಥ ಕರ್ಮಗಳನ್ನು ತೆರನಂತೆ ಆಮೇಲೆ ಈ ರೀತಿಯಾಗಿ ಆಕಳು ಹೇಗೆ ಒಂದು ಹುಲ್ಲು ನೀರು ಕುಡಿದು ಯಾವಾಗಲೂ ಹಾಲೇ ಕೊಡ್ತದೆ, ಅದೇ ರೀತಿಯಾಗಿ ಭಗವಂತನಿಗೆ ನಾವು ಏನೇ ಸಮರ್ಪಣೆ ಮಾಡಿದರೂ ಸ್ವೀಕಾರ ಮಾಡಿ ನಮಗೆ ಮಾನವಿಕ ಸುಖವಿತ್ತ ಅನ್ನತಾರೆ, ನಮಗೆ ಸುಖವನ್ನೇ ಕೊಡ್ತಾನೆ ಭಗವಂತ ಅನ್ನೋದನ್ನಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು 39ನೇ ನುಡಿಯಲ್ಲಿ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಪಾರ್ವತೀಪತಿ ಅಗ್ನಿವಾಯು ಸುಸಾರ್ವರೀಚರ ದಿಗ್ವಯದೊಳು ಹಂಸನಾಮಕನು. ಅಂದರೆ ಇಲ್ಲಿ ನಮ್ಮ ಹೃತ್ಕಮಲದಲ್ಲಿ ಎಲ್ಲ ಈ ಅಷ್ಟದಳದಲ್ಲಿ ಹೇಳಿದ್ದೀನಿ ನಾನು. ಇದು ಮುಂದಿನ 15ನೇ ಸಂಧಿಯಲ್ಲಿ ಬಹಳ ವಿಸ್ತಾರವಾಗಿ ಬರ್ತದೆ. ಇಲ್ಲಿ ಹಂಸನಾಮಕ ಪರಮಾತ್ಮ ನಮ್ಮ ಅಷ್ಟದಳ ಕಮಲದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಯಾವ್ಯಾವ ದಳದಲ್ಲಿ ಹೋಗ್ತಾನೆ ಆ ಭಾವನೆ ನಮಗೆ ಬರ್ತದೆ. ಸಾರ್ವರೀಚರ ದಿಗ್ವಲಯದೊಳು ಹಂಸನಾಮಕನು ಸರ್ವಕಾಲ ಸರ್ವಳು ಸುರು ಸಾರ್ವಭೌಮ ಸ್ವೇಚ್ಛೆಯಲ್ಲಿ ಮತ್ತೋರ್ವರೆಗೆ ಗೋಚರಿಸದ ಅವ್ಯಕ್ತಾತ್ಮನು ಎಂದೆನಿಸಿ. ಇಲ್ಲಿ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಎಲ್ಲ ದಳಗಳಲ್ಲಿ, ಆಮೇಲೆ ಒಳಗಳಲ್ಲಿ ಅಲ್ಲಿ ಯಾರೆಲ್ಲ ದೇವತೆಗಳಿದ್ದಾರೆ, ಪಾರ್ವತೀಪತಿ ಇದ್ದಾರೆ, ಅಗ್ನಿ ಇದ್ದಾರೆ, ವಾಯು ಇದ್ದಾರೆ, ಇದೆಲ್ಲ ದೇವತೆಗಳಲ್ಲೂ ಇದ್ದಾರೆ. ಅದರೆಲ್ಲ ಬಹಳ ದೊಡ್ಡದಾಗಿ ಲಿಸ್ಟ್ ಇದೆ. ಆಯಾ ದಳಗಳಲ್ಲಿ ಆಯಾ ದೇವತೆಗಳಿದ್ದಾರೆ, ಅನಂತರ್ಯಾಮಿ ವಾಯುದೇವರಿದ್ದಾರೆ, ಅನಂತರ್ಯಾಮಿಯಾಗಿ ಇದ್ದಂಥ ಭಗವಂತ ಇದ್ದಾನೆ. ಅವನಿಗೆ ನಾನು ಎಲ್ಲ ದಿಕ್ಕಿಗಳಿದ್ದರೂ ಅವನಿಗೆ ಹಂಸನಾಮಕನು ಸಂಚಾರ ಮಾಡ್ತಾ ಇರ್ತಾನೆ. ಸರ್ವಕಾಲ ಸರ್ವಳು, ಅವನು ಎಲ್ಲ ಸರ್ವಕಾಲ ಸರ್ವರೊಳಗೆ ಸ್ವೇಚ್ಛೆಯ ತನ್ನ ಸ್ವೇಚ್ಛಾನುಸಾರವಾಗಿ ಅವನ ಇಚ್ಛೆಯ ಪ್ರಕಾರ, ಅವನ ಇಚ್ಛೆ ಹೇಗೆ ಮಾಡ್ತಾನೆ, ನಮ್ಮ ಕರ್ಮಾನುಸಾರವಾಗಿ ಅವನು ಇಚ್ಛೆ ಮಾಡ್ತಾನೆ. ಮತ್ತೋರ್ವರಿಗೆ ಗೋಚರಿಸ ಅವ್ಯಕ್ತ ಆತ್ಮನೆಂದೆನಿಸಿ, ಯಾರಿಗೂ ಕಾಣಿಸೋದಿಲ್ಲ. ನಮ್ಮ ಒಳಗಡೆ ಇದ್ದಾನೆ, ಅದು ಯಾರಿಗೂ ಕಾಣಿಸೋದಿಲ್ಲ. ಅವ್ಯಕ್ತನಾಗಿರ್ತಾನೆ. ಅವ್ಯಕ್ತನು ಆತ್ಮನಾಗಿ, ಆತ್ಮತೆ ಒಳಗಡೆ ಇದ್ದಂಥದ್ದು ಆತ್ಮ ಅಂತ ಹೇಳ್ತೀವಿ. ಒಳಗಡೆ ಆತ್ಮನಾಗಿ ಇದ್ದಾನೆ ಭಗವಂತ ಅಂತ. ಇನ್ನು 40ನೇ ನುಡಿಯಲ್ಲಿ ಪರೀಡಾವತ್ಪರನು ಸಂವತ್ಸರದೊಳಗೆ ಅನಿರುದ್ಧಾದಿರೂಪ ಹರಿಸಿ ಭಾರಸ್ಪತ್ಯ ಸೌರಭ ಚಾಂದ್ರವನ್ನು ಎಣಿಸಿ. ಅಂದರೆ ಇಲ್ಲಿ ಕಾಲಗಣನೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಕಾಲ ನಿಯಾಮಕ ಪರಮಾತ್ಮ ಚಿಂತನೆ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಕಾಲಗಣನೆ ಮಾಡುವಂಥ ಪದ್ಧತಿ ಬೇರೆ ಬೇರೆ ಇದೆ. ಈಗ ಅಮಾವಾಸ್ಯೆ ಹೇಳ್ಕೊಂಡು ಅಮಾವಾಸ್ಯೆ ತನಕನೂ ಅದು ಚಂದ್ರನ ಗತಿ ಪ್ರಕಾರ ಒಂದು ಕೌಂಟ್ ಮಾಡೋದು ಪದ್ಧತಿ. ಇನ್ನು ಸೂರ್ಯ ಒಂದು ಗ್ರಹದಿಂದ ಇನ್ನೊಂದು ಗ್ರಹದಲ್ಲಿ ಹೋಗ್ತಾನೆ, ಅದಕ್ಕೂ ಒಂದು ಪದ್ಧತಿ. ಅದಕ್ಕೆ ಆಮೇಲೆ ಇಲ್ಲ ಗುರು ಇಡೀ ವರ್ಷ ಒಂದು ರಾಶಿಯಲ್ಲಿ ಒಂದು ವರ್ಷ ಇರ್ತಾನೆ. ಸೊ ಆ ಗುರು ಹೇಗೆ ಒಂದು ರಾಶಿ ಚೇಂಜ್ ಮಾಡ್ತಾನೆ, ಆ ರೀತಿಯಾಗಿ ವರ್ಷಗಳನ್ನು ಒಂದು ಚಿಂತನೆ ಮಾಡೋದು ಪದ್ಧತಿ. ಅಂತೂ ಬೇರೆ ಬೇರೆ ರೀತಿಯಾಗಿ ಕಾಲಗಣನೆ ಮಾಡೋದು ಪದ್ಧತಿ ಇದೆ. ಎಲ್ಲನೂ ಸರಿಯೇ. ಅದಕ್ಕೆ ಇದು ಮಠ ಭೇದಗಳಲ್ಲಿ ನಾವು ಜಗಾಡಬಾರದು. ಅವರು ಶ್ರೇಷ್ಠ ನಾವು ಶ್ರೇಷ್ಠ ಅಂತ ಅನ್ನೋದನ್ನು ಭೇದ ಭಾವ ಮಾಡಲೇಬಾರದು. ಒಬ್ಬೊಬ್ಬರು ಒಂದು ಸಂಪ್ರದಾಯ ಇರ್ತದೆ. ಒಬ್ಬರು ಮಠದವರು ಒಬ್ಬೊಬ್ಬರು ಅವರು ಹಿರಿಯರು ಹಾಡಿಕೊಟ್ಟದಂಥ ಒಂದು ಸಂಪ್ರದಾಯದಲ್ಲಿ ಈ ಪಂಚಾಂಗವನ್ನು ಹಾಕ್ತಾ ಇರ್ತಾರೆ. ನಾವು ಯಾವ ಮಠಕ್ಕೆ ಸೇರಿರ್ತೀವೋ ಆ ಮಠದ ಪ್ರಕಾರ ಪಂಚಾಂಗವನ್ನು ಫಾಲೋ ಮಾಡಬೇಕು. ಯಾರಿಗೂ ಬೈಕೋಬಾರ್ದು. ಯಾಕಂದರೆ ಇಲ್ಲೇ ಜಗನ್ನಾಥದಾಸರು ಸ್ಪಷ್ಟವಾಗಿ ಕೊಟ್ಬಿಟ್ಟಿದ್ದಾರೆ,